ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೆಲಸ ಆಯಿತು. ಇವತ್ತು ಅಕ್ಷಯ ತೃತೀಯ. ಸೊ ಪೂಜೆ ಒಂದೇ ಒಂದು ಬ್ಯಾಲೆನ್ಸ್ ಇದೆ. ಟೈಮು ಆಗ್ತಾ ಬಂತು, ಲೇಟ್ ಆಯಿತು ಇವತ್ತು ಆ್ಯಕ್ಚುಲಿ. ಸೊ ಪೂಜೆ ಮುಗಿಸ್ಬಿಟ್ಟು ಆ್ಯಂಡ್ ನಮ್ಮ ನೇಬರ್ ಹೊಸ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಲುಕ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ಸೊ ಅಲ್ಲಿಗೆ ಕೂಡ ಹೋಗಬೇಕು. ಅದಕ್ಕಿಂತ ಮುಂಚೆ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ. ಅಕ್ಷಯ ತೃತೀಯ ದಿವಸ ಬರೀ ಚಿನ್ನನೇ ತರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕೆಲವ್ರು ಅಂದ್ಕೊತಾರೆ ಇಲ್ಲ ನಾವು ಚಿನ್ನ ಮಾತ್ರನೇ ತರಬೇಕು ಅಂತ. ಏನು ಅಂದರೆ ಏನೂ ಇಲ್ಲ. ಅದೆಲ್ಲ ನಾವು ಮಾಡ್ಕೊಂಡಿರೋವಂಥ ಪದ್ಧತಿಗಳಷ್ಟೇನೆ. ಬುಕ್ಸ್ ತರ್ತಾರೆ ಕೆಲವರು ಗ್ರಾಸರೀಸ್ ತೊಗೊಂಡು ಬರ್ತಾರೆ, ಕೆಲವರು ಬಟ್ಟೆ ತೊಗೊಂಡು ಬರ್ತಾರೆ. ಅವರವರ ಇಷ್ಟದ ಪ್ರಕಾರ ಅವರು ತೊಗೊಂಡು ಬರ್ತಾರೆ. ನಾವೇನು ಈ ಸತಿ ಪರ್ಚೇಸ್ ಮಾಡಿರಲಿಲ್ಲ ಗೋಲ್ಡ್ ಏನೂ. ಮುಂಚೆನೇ ಪರ್ಚೇಸ್ ಮಾಡಿದ್ವಿ ಅನ್ನೋ ರೀಸನ್ಗೋಸ್ಕರ. ಇವಾಗಷ್ಟೇ ಪೂಜೆ ಮುಗೀತು. ಇವಾಗ ಅಲ್ಲಿ ಹೋಗಬೇಕು. ನಮ್ಮಮ್ಮ ಕಾಲ್ ಮಾಡಿದರು, ಹಂಗೆ ಬರುವಾಗ ರಂಗೋಲಿ ಪೌಡರ್ ತೊಗೊಂಡು ಬಾ ಅಂತ ಬೇಕಂತಲ್ಲಿಗೆ. ಸೊ ಇವಾಗ ಹೊರಡೋಣ. ಅಲ್ಲಿ ಹೆಂಗಾಗುತ್ತೆ ಗೊತ್ತಿಲ್ಲ, ವ್ಲಾಗು ನೋಡೋಣ ಬನ್ನಿ. ಅಮ್ಮ ಆವಾಗಲೇ ಹೋಗಿದ್ದರು. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಫಸ್ಟೇ ಹೋಗಿದ್ದರು. ನಾನು ಪೂಜೆ ಮುಗಿಸ್ಬಿಟ್ಟೆ ಬರೋದು, ನೀನು ಏನಾದರೂ ಮಾಡ್ಕೊತ ಅಂದೆ. ಅದಕ್ಕೆ ಅಮ್ಮ ಹೋದರು. ಸೊ ಇವಾಗ ನಾನು ಪೂಜೆ ಎಲ್ಲ ಮುಗೀತಲ್ಲ, ಇವಾಗ ನಾನು ಹೋಗ್ತಾಯಿದ್ದೀನಿ. ನೋಡೋಣ. ನಮ್ಮಮ್ಮನ ಫೋನ್ ತೊಗೊಳ್ಬೇಕಿತ್ತು, ಫೋನ್ ತೊಗೊಳ್ಳಿಲ್ಲ. ನೋಡೋಣ ಬನ್ನಿ. ನಾನು ಹೋಗೋಷ್ಟೊತ್ತಿಗೆ ಎಲ್ಲದನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಂತ ಅದೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಬಟ್ ಅವ್ರು ಆನ್ಲೈನಲ್ಲಿ ಬಾಳೆಹಣ್ಣು ಆರ್ಡರ್ ಮಾಡಿದ್ದು. ಏಕೆಂದರೆ ಅವ್ರ ಕೈಲಿ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ. ಬಟ್ ಅದು ಫುಲ್ ಎಲ್ಲ ಕಪ್ಪಾಗಿ ಆಗಿರೋವಂಥದ್ದನ್ನ ಕೊಟ್ಟು ಕಳಿಸ್ಬಿಟ್ಟಿದ್ರು. ಸೊ ತಿರ್ಗಾ ಹೋಗಿ ಬೇರೆ ಬಾಳೆಹಣ್ಣು ತೊಗೊಂಡು ಬಂದೆ. ಆಮೇಲೆ ಅವ್ರು ಪೂಜೆ ಕೂಡ ಮಾಡಿದ್ರು. ಅವ್ರಿಗೆ ಆಗಲ್ಲ ಅನ್ನೋ ರೀಸನ್ಗೆ ಅವ್ರು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು. ಇದು ಹಾಲು ಉಕ್ಸಕ್ಕೆ ಅಂತ ಪೂಜೆಗೆ ತಂದಿರೋ ಬಾಳೆಹಣ್ಣು. ಅದು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು. ಎಷ್ಟು ಚೆನ್ನಾಗಿರೋ ಬಾಳೆಹಣ್ಣು ಕೊಟ್ಟಿದ್ದಾರೆ ನೋಡಿ. ಪೂಜೆಗೆ ತರೋದನ್ನಾದರೂ ಅಟ್ಲೀಸ್ಟ್ ನೀವೇ ಹೋಗಿ, ಬೇರೆ ಟೈಮಲ್ಲೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊತೀರಾ. ಪೂಜೆಗೆ ತರೋದನ್ನಾದರೂ ಅಟ್ಲೀಸ್ಟ್ ನೀವೇ ಹೋಗ್ಬಿಟ್ಟು ಚೆನ್ನಾಗಿರೋದನ್ನು ತೊಗೊಂಡು ಬನ್ನಿ. ಪೂಜೆಗೆ ಅಂತ ತರ್ತೀರಾ, ಈ ಥರ ಎಲ್ಲ ಆನ್ಲೈನಲ್ಲಿ ಕೊಟ್ಟು ಕಳಿಸಿದ್ರೆ ಏನು ಚೆನ್ನಾಗಿರುತ್ತೆ. ಸೊ ಇವಾಗಷ್ಟೇ ಜಸ್ಟ್ ಮನೆಗೆ ಬಂದೆ. ಅವರು ಹಾಲು ಉಕ್ಸ್ತೀವಿ ಬನ್ನಿ ಅಂತ ಕರೆದಿದ್ರು. ಟೈಮು 1:15. ನಾನು ಇನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಮಾಡಿ ಇಂಟರ್ನ್ಶಿಪ್ ರಿಪೋರ್ಟ್ ಪ್ರಿಪೇರ್ ಮಾಡೋಕ್ಕಿದೆ, ಅದನ್ನು ಪ್ರಿಪೇರ್ ಮಾಡಬೇಕು. ನೋಡೋಣ, ಫಸ್ಟ್ ಟಿಫನ್ ಮಾಡಿಬಿಡ್ತೀನಿ. ಟಿಫನ್ ಎಲ್ಲ ಬ್ರಂಚ್ ಆಗುತ್ತೆ ಇವಾಗ ಅದು. ಸೊ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ನಾನು ಇಂಟರ್ನ್ಶಿಪ್ ರಿಪೋರ್ಟ್ನ ಸ್ಟಾರ್ಟ್ ಮಾಡ್ತೀನಿ. ಹಿಯರ್ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್. ಇವಾಗ ಕಾಲ ನಡೀತಾ ಇರೋದೆ ಆನ್ಲೈನಲ್ಲಿ. ಸೊ ಏನಾದರೂ ಬೇಕು ಆನ್ಲೈನಲ್ಲಿ ಆರ್ಡ್ರ್ ಮಾಡು, ಬರುತ್ತೆ. ದ್ಯಾಟ್ಸ್ ಎವ್ರಿಥಿಂಗ್ ಇಸ್ ಫೈನ್. ಬಟ್ ಪೂಜೆಗೆ ಅಂತ ಬಂದಾಗ ನೀವೇ ಸ್ವಲ್ಪ ಹೋಗಿ ತೊಗೊಂಡು ಬನ್ನಿ. ಅವ್ರ ಕೈಲಿ ಆಗಲ್ಲ ಅನ್ನೋ ರೀಸನ್ಗೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರು. ಬಟ್ ಅದು ಬಂದಮೇಲೆ ತುಂಬ ಬೇಜಾರು ಮಾಡಿಕೊಂಡ್ರು. ನಾನು ಪೂಜೆಗೆ ತರಿಸಿದ್ದು ಹಾಳಾಗಿರೋದು ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಅದು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂದ್ಕೊಂಡಿದ್ದು. ಹಾಗಾಗಿ ಟಿಫನ್ ಕೂಡ ನಾವೇನೂ ಪ್ರಿಪೇರ್ ಮಾಡಿರಲಿಲ್ಲ. ಕ್ಲೀನಿಂಗ್ ಕೆಲಸ, ಪೂಜೆ ಅಂತೆಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಆಲ್ಮೋಸ್ಟ್ 1:30 ಆಗಿತ್ತು. ಬಂದ ತಕ್ಷಣ ಬೇಗ ಏನು ಪ್ರಿಪೇರ್ ಆಗುತ್ತೋ ಅದನ್ನು ಮಾಡಿಬಿಟ್ಟು ತಿಂದು ಆಮೇಲೆ ಇಂಟರ್ನ್ಶಿಪ್ ರಿಪೋರ್ಟ್ ಕೂಡ ಕಂಪ್ಲೀಟ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.